ದೋಸೆ ಮಾಡೋ ವಿಧಾನ. ದೋಸೆ ಮಾಡಲಿಕ್ಕೆ ಏನು ಬೇಕಪ್ಪ, 3 ಐಟಮ್ ಬೇಕು. ಒಂದು ನೀರು, ಒಂದು ಅಕ್ಕಿ, ಒಂದು ಉದ್ದಿನಬೇಳೆ. ಅಕ್ಕಿ ಎಷ್ಟು ಬೇಕು? 1 ಕಪ್ಪು. 1 ಕಪ್ಪು ಎಷ್ಟಾದ್ರೆ ಯಾವುದೇ 1 ಕಪ್ ತೊಗೊಳ್ಳಿ, ಒಂದೇ ಮೆಜರ್ ತೊಗೊಳ್ಳಿ. ಎರಡಕ್ಕೂ ಉದ್ದಿನಬೇಳೆಗೂ ಮತ್ತು ಅಕ್ಕಿಗೂ ಒಂದೇ ಕಪ್ ತೊಗೊಳ್ಳಿ. ಆಮೇಲೆ ಅವಲಕ್ಕಿ ಒಂಚೂರು ಬೇಕಾಗುತ್ತೆ, ಅದಕ್ಕೂ ಅದೇ ಕಪ್ ಯೂಸ್ ಮಾಡಿ. 1 ಕಪ್ಪು ಅಕ್ಕಿ, 1 ಫುಲ್ ಕಪ್ ಅಕ್ಕಿ. ಡಿಪೆಂಡಿಂಗ್ ಆನ್ ನಿಮ್ಗೆ ಎಷ್ಟು ಜನ ಅಕ್ಕಿ ನೀವು ಮಾಡ್ತಿರೋ, 10 ಬೇಕು ದೋಸೆ, 20 ಬೇಕು ದೋಸೆ, 30 ಬೇಕು ದೋಸೆ, ಅಷ್ಟು ಮಾಡೋದಕ್ಕೆ ಎಷ್ಟು ಬೇಕು. ದೊಡ್ಡ ಕಪ್ ಅಂದರೆ 1/4 ಲೀಟ್ರು ಒಂದು ಲೋಟ ತೊಗೊಂಡು ಅಂತ ಹೇಳಿದ್ರೆ ಜಾಸ್ತಿ ಆಗುತ್ತೆ. ಒಂದು 10-15 ಜನಕ್ಕೆ ಮಾಡ್ಬೋದು ದೋಸೆನ. ಒಂದು ಬರೀ 2-3 ಜನಕ್ಕೆ ಅಂತ ಹೇಳಿದ್ರೆ ಒಂದು ಸಣ್ಣ ಕಪ್ ಸಾಕು. ಒಂದು ಸಣ್ಣ ಕಪ್ಪು ಅಕ್ಕಿ, ಆಮೇಲೆ ಅದರಲ್ಲಿ 3/4 ಕಪ್ಪು ಉದ್ದಿನಬೇಳೆ, ಅದರಲ್ಲೇ 1/4 ಕಪ್ಪು ಅವಲಕ್ಕಿ. ಇಷ್ಟು ನೆನೆ ಇಡಬೇಕು. ಎಷ್ಟು? 5-6 ಅವರ್ ನೆನೆ ಇಡಬೇಕು. ನೆನೆ ಇಟ್ಟಾದಮೇಲೆ ಎಷ್ಟೊತ್ತು ನೆನೆ ಇಡಬೇಕು? 6 ಅವರ್ ನೆನೆ ಇಟ್ಟಾದಮೇಲೆ ರುಬ್ಬಬೇಕು. ನೈಸಾಗಿ ಬರಬೇಕು, ತುಂಬ ನೈಸಾಗಿ ಬರಬೇಕು. ಮಿಕ್ಸಿ ಆದರೂ ಆಗ್ಬೋದು, ವೆಟ್ ಗ್ರೈಂಡರ್ ಆದ್ರೂ ಆಗ್ಬೋದು. ನೈಸಾಗಿರಬೇಕು. ನೈಸಾಗಿದ್ದು ನೈಟು ಫರ್ಮೆಂಟ್ ಎಷ್ಟು ಗಂಟೆ ಆಗಬೇಕು? ಒಂದು 6-7 ಅವರ್ ಫರ್ಮೆಂಟ್ ಆಗಬೇಕು. ಫರ್ಮೆಂಟ್ ಆಯಿತು ಅಂತ ಹೇಳಿದ್ರೆ ಬೆಳಿಗ್ಗೆ ರೆಡಿ ಮಾಡೋಕ್ಕೆ ಏನು ಬೇಕು. ಮತ್ತು ಉಯ್ಯೋಕ್ಕೆ ಹೇಳ್ತೀನಿ, ಒಳ್ಳೆ ಹಂಚಬೇಕು, ದಪ್ಪ ಇರೋ ಹಂಚಬೇಕು. ಆಮೇಲೆ ಎಣ್ಣೆ ಬೇಕು. ಎಣ್ಣೆ ನೀವು ಯಾವ್ದು ಬಳಸ್ತೀರೋ ಅದು ಹೆಲ್ತಿಯಾಗಿ ಬಳಸಬೇಕು ಅಂತ ಹೇಳಿದರೆ ನಾವು ಬಳಸೋದು ಇದು ಯಾವುದು ಸಫೋಲಾ ಅಂತ ಇದೆ, ಅದು ನಾವು ಬಳಸ್ತೀವಿ ಮನೆಯಲ್ಲಿ. ಆದಮೇಲೆ thank you for watching this video. Like, share and subscribe to this YouTube channel if you want more such videos.